S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಮುಂಜಾನೆ ನಮ್ಮ ಸುದ್ದಿ ನೋಡಿ ಮುಸ್ಸಂಜೆಯನ್ನ ಸುದ್ದಿ ಜೊತೆ ಕಳೆಯೋ ನಿಮ್ಮಿಂದ ನಾವಿಂದು ತಲುಪಿದ್ದೇವೆ ಮಹತ್ತರ ಘಟ್ಟ. ನಮ್ಮ ಯೂಟ್ಯೂಬ್ ಬಳಗದಲ್ಲಿ ನಾವು ತಲುಪಿದ್ದೇವೆ 1 ಕೋಟಿ ವೀಕ್ಷಣೆ. ಹೀಗೆ ಇರಲಿ ನಿಮ್ಮ ಆಶೀರ್ವಾದ. ಇದು S9 ಟಿವಿ ಸುದ್ದಿ ನಿಮ್ಮಿಂದ, ಸತ್ತು ನಮ್ಮಿಂದ. ಹಿಜಾಬ್ ಕೇಸರಿ ಶಾಲು ವಿವಾದ ಇದು ಪಟ್ಟಭದ್ರ ಹಿತಾಸಕ್ತಿಗಳ ಕೃತ್ಯ. ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಹೇಳಿಕೆ. ಕಾಂಗ್ರೆಸ್ ಕೃತ್ಯ ಎಂಬ ವಿಜೇಂದ್ರ ಹೇಳಿಕೆ ವಿಚಾರ. ಬಿಜೆಪಿ ಉಪಾಧ್ಯಕ್ಷರಿಗೆ ತಿರುಗೇಟು ನೀಡಿದ ಸತೀಶ್ ಜಾರಕಿಹೊಳಿ, ಇದು ಬಿಜೆಪಿಯವರ ಕೆಲಸ ಅಂತ ಸತೀಶ್ ಹೇಳಿಕೆ. ಬೆಳಗಾವಿಯಲ್ಲಿ ಖಾಸಗಿ ಮಾರುಕಟ್ಟೆ ವಿಚಾರ. ಸಿದ್ದು ಬಳಿ ಬೆಳಗಾವಿ ಶಾಸಕರ ನಿಯೋಗ. ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಹೇಳಿಕೆ. ಹಾಸ್ಟೆಲ್ ಊಟ ಸೇವಿಸಿ ಮಕ್ಕಳು ಅಸ್ವಸ್ಥ. ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಘಟನೆ. 9 ವಿದ್ಯಾರ್ಥಿನಿಯರು ಆಸ್ಪತ್ರೆಗೆ ದಾಖಲು. ಗೋವಾ ವಿಧಾನಸಭಾ ಚುನಾವಣೆಯ ವಿಚಾರ. ಗೋವಾ ಅಖಾಡದಲ್ಲಿ ಕರ್ನಾಟಕದ ನಾಯಕಿ ಪ್ರಚಾರ. ವೀಣಾ ಕಾಶ್ಯಪ್ನವರ ಅವರಿಂದ ಪ್ರಚಾರ. S9 ಟಿವಿ ನ್ಯೂಸ್ಗೆ ಸ್ವಾಗತ. ನಾ ಪ್ರಸಾದ್. ಹಿಜಾಬ್ ಕೇಸರಿ ಶಾಲು ವಿವಾದದ ಬಗ್ಗೆ ಇಂದು ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ನಾವು ಯಾವ ಬಟ್ಟೆ ಧರಿಸಬೇಕು, ಯಾವ ಆಹಾರ ಸೇವಿಸಬೇಕು ಅನ್ನೋದು ನಮ್ಮ ಹಕ್ಕು. ಅದು ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯ. ಇದು ಬಹಳ ಸೂಕ್ಷ್ಮ ವಿಚಾರ. ಶಾಲಾ ಮಟ್ಟದಲ್ಲಿ ಈ ವಿವಾದ ಹಬ್ಬಿರೋದು ತುಂಬಾ ಖೇದಕರ. ಕೆಲವು ಪಟ್ಟಭದ್ರ ಶಕ್ತಿಗಳು ಈ ಘಟನೆಗೆ ಕುಮ್ಮಕ್ಕು ನೀಡಿವೆ ಅಂತ ಅವರು ಹೇಳಿದ್ದಾರೆ. ನಾವು ಯಾವ ಬಟ್ಟೆ ಧರಿಸಬೇಕು, ನಾವು ಯಾವ ಊಟ ಮಾಡಬೇಕು, ನಾವು ಯಾವ ಭಾಷೆ ಮಾತಾಡಬೇಕು, ನಮಗೆಲ್ಲದಕ್ಕೂ ಸ್ವಾತಂತ್ರ್ಯ ಇದೆ. ನಿನ್ನೆ ನಮ್ಮ ಲೀಡರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೊದಲಿನಿಂದಲೂ ಈಗ ಶಾಲೆಗಳಿಗೆ ಹಿಜಾಬ್ ಧರಿಸಿಕೊಂಡು ಹೋಗ್ತಾ ಇದ್ದರು ವಿದ್ಯಾರ್ಥಿಗಳು, ತೊಂದರೆ ಇಲ್ಲ. ಈಗ ಹೊಸದಾಗಿ ಯಾರಾದರೂ ಹಾಕ್ಕೊಂಡು ಹೋಗಿದ್ರೆ ಅದಕ್ಕೆ ಆಕ್ಷೇಪಣೆ ಅವರು ವ್ಯಕ್ತ ಮಾಡಿದರು. ಮೊದಲಿನಿಂದಲೂ ಅದು ಆ ಪರಂಪರೆ ಬಂದಿತ್ತು. ಈಗ ಹೊಸದಾಗಿ ಏನಾದರೂ ಆ ಪರಂಪರೆ ಇತ್ತಂದರೆ ಅದನ್ನು ಸ್ಟಾಪ್ ಮಾಡಬೇಕು. ಮೊದಲಿಂದ ಇತ್ತಂತಂದರೆ ಅದನ್ನು ಅವ್ರ ಧರ್ಮದಲ್ಲಿ ಅವ್ರದ್ದು ಒಂದು ಸೆಂಟಿಮೆಂಟ್ಸ್ ಇರ್ತಾವೆ, ಅದಕ್ಕೆ ಅಡ್ಡಿಪಡಿಸೋದು ಎಲ್ಲೋ ಒಂದು ತಪ್ಪು. ಮತ್ತು ಮೇಲಾಗಿ ಎಲ್ಲದಕ್ಕಿಂತ ಮೇಲಾಗಿ ನಾನೊಂದು ಸಾಮಾಜಿಕ ಕಳಕಳಿಯಿಂದ ಈ ಹಿಜಾಬು ಒಂದು ಕಡೆ ಬಿಡೋಣ, ಈ ಕೇಸರಿ ಶಾಲ್ನು ಒಂದು ಕಡೆ ಬಿಡೋಣ. ಈ ಸ್ಕೂಲ್ ಮಟ್ಟದಲ್ಲಿ, ಹೈಸ್ಕೂಲ್ ಮಟ್ಟದಲ್ಲಿ, ಕಾಲೇಜ್ ಮಟ್ಟದಲ್ಲಿ, ಈ ಇದೊಂದು ಗ್ರಾಮೀಣ ಮಟ್ಟದಲ್ಲಿ ಇದೊಂದು ಏನು ಹಿಜಾಬು ಕೇಸರಿ ಶಾಲ್ ಹಿಡ್ಕೊಂಡ ಈ ಪಟ್ಟಬದ್ಧ ಶಕ್ತಿಗಳು ಏನಿದೊಂದು ಕಮ್ಯುನಲಿಸಮ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈ ಮಕ್ಕಳ ಮನಸ್ಸಿನಲ್ಲಿ 17-18 ವರ್ಷದ ಮಕ್ಕಳ ಮನಸ್ಸಿನಲ್ಲಿ ಇದೇನು ಕಮ್ಯುನಲಿಸಮ್ ವಿಷಬೀಜ ಏನು ಬಿತ್ತಾ ಇದ್ದಾರೆ, ಇದು ಎಲ್ಲೋ ಒಂದು ಕಡೆ ತಪ್ಪಾಗ್ತಾ ಇದೆ ಮುಂಬರುವಂಥ ದಿನಗಳಲ್ಲಿ. ಯಾಕಂದರೆ ಇದು ಇಷ್ಟಕ್ಕೆ ನಾವು ಮರೆತು ಬಿಡ್ಬೋದು, ಆ ಮಕ್ಕಳು ಮರಿದಿಲ್ಲ. ಇವತ್ತೇನು ಅವ್ರು ಗಲಾಟೆ ಮಾಡಿದ್ದಾರೆ, ಹಿಜಾಬ್ ಹೋಗಿ ಕೇಸರಿ ಶಾಲ್ ಹಾಕೊಂಡು ಏನು ಗಲಾಟೆ ಮಾಡಿದ್ದಾರೆ, ಇದನ್ನು ಅವ್ರ ಜೀವನ ಪರ್ಯಂತ ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಅನ್ಯೋನ್ಯತೆಯಿಂದ ಅವರು ಮಧ್ಯಾಹ್ನ ಊಟದ ಟೈಮ್ದಲ್ಲಿ ಎಲ್ಲರೂ ಕೂಡ್ಕೊಂಡು ಊಟ ಮಾಡ್ತಾಯಿದ್ರು, ಎಲ್ಲರೂ ಕೂಡ್ಕೊಂಡು ಹರಟೆ ಹೊಡಿತಿದ್ರು, ಎಲ್ಲರೂ ಕೂಡ್ಕೊಂಡು ಆಟ ಆಡ್ತಾಯಿದ್ರು. ಇದೆಲ್ಲೋ ಒಂದು ಕಡೆ ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ಅವ್ರ ಮನಸ್ಸಿನಲ್ಲಿ ವಿಷಬೀಜ ಬಿತ್ತಿ ಇನ್ನು ಜೀವನ ಪರ್ಯಂತ ಇದನ್ನು ಅವ್ರು ಮರಿದಿಲ್ಲ. ಅವ್ರಿಗೊಂದು ಕರಾಳ ನೆನಪಾಗಿ ಇದೊಂದು ಉಳಿತೈತಿ. ಎಲ್ಲೋ ಒಂದು ಕಡೆ ನಾವೆಲ್ಲ ಸಾಮಾಜಿಕ ಕಳಕಳಿ ಇದ್ದವರು, ಹಿತಚಿಂತಕರು, ಇದಕ್ಕೆಲ್ಲ ನಾವು ಸಪೋರ್ಟ್ ಮಾಡಬಾರ್ದಂತ ಈ ಸಂದರ್ಭದಲ್ಲಿ ಹೇಳಿದ್ವಿ.
ಹಿಜಾಬ್ ಮತ್ತು ಕೇಸರಿ ಶಾಲ್ ಘಟನೆಗೆ ಸರ್ಕಾರ ನೇರ ಜವಾಬ್ದಾರಿ ಅಂತ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇದು ಕಾಂಗ್ರೆಸ್ ಕೃತ್ಯ ಎಂದಿದ್ದ ವಿಜೇಂದ್ರಗೆ ತಿರುಗೇಟು ನೀಡಿದ ಸತೀಶ್ ಜಾರಕಿಹೊಳಿ ಮೊದಲು ಶುರು ಮಾಡಿದ್ದು ಬಿಜೆಪಿಯವರು. ಇದನ್ನ ನಾವು ಪ್ರಾರಂಭ ಮಾಡಿಲ್ಲ. ಈ ಘಟನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಅವರು ತಿಳಿಸಿದ್ದಾರೆ. ಸರ್ಕಾರ ಮುಂದಾಗಬೇಕು. ಸರ್ಕಾರ ಜವಾಬ್ದಾರಿ ಅದು. ಸರ್ಕಾರನೇ ನಿಯಂತ್ರಣ ಮಾಡಬೇಕು. ಅವ್ರ ಜವಾಬ್ದಾರಿ ಅದು. ಯಾಕಂದರೆ ಈ BY ವಿಜೇಂದ್ರ ಅವರು ಆರೋಪ ಮಾಡ್ತಾರೆ, ಇದು ಕಾಂಗ್ರೆಸ್ನವರು ಮಾಡಿರುವಂಥ ರಾಜಕಾರಣ ಮಾಡ್ತಾರೆ. ಕಾಂಗ್ರೆಸ್ನವರೇ ಷಡ್ಯಂತ್ರ ಮಾಡಿ ಈ ಬೀಜ ಬಿತ್ತಾ ಇದ್ದಾರೆ. ಅವರು ಬೀಜ ಬಿತ್ತವರು ಧರ್ಮ ಹೆಸರು ಮುಂದೆ ಮಾಡೋರು BJP ಅವರು, ನಾವಲ್ಲ. ಸೊ ಅವ್ರು ಫಸ್ಟ್ ಮಾಡಿದವ್ರು ಯಾರು? ಕೇಸರಿ ಹಾಕೊಂಡು ಹೋದಾರೆ ಯಾರು ಫಸ್ಟ್? ಅವರು. ಸೊ ಹೀಗಾಗಿ ಪರ್ಯಾಯವಾಗಿ ಸಮಸ್ಯೆನ ಉದ್ಭವ ಮಾಡ್ತಾನೆ ಇರ್ತಾರೆ. ಅಲ್ಲ ಸರ್, ಈಗ ಮೊದಲಿಂದ ಅವರು ಹಿಜಾಬ್ ತೊಡ್ಕೊಂಡು ಬರ್ತಾ ಇದ್ರು ಮುಸ್ಲಿಂ. ಹಳೆದಲ್ಲ, 100 ವರ್ಷದಿಂದ ಬಂದಿದೆ, ಅದು ಹೊಸದೇನಲ್ಲ. ಈ ಚುನಾವಣಾ ವರ್ಷದಲ್ಲೇ ಯಾಕೆ ಈ ವಿವಾದ ಸೃಷ್ಟಿ ಮಾಡ್ತಾರೆ? ಅವ್ರಿಗೆ ಕೆಲಸ ಮಾಡಿಲ್ಲ, ಜನರ ತಿರಸ್ಕಾರ ಇದೆ. ಇಂಥ ಹೊಸ ಹೆಂಗೆ ಪುಲ್ವಾಮಾ ಅಟ್ಯಾಕ್ ಆಯಿತು, ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಆಮೇಲೆ ಚೈನಾ ಗಲ್ವಾನ್ ಅಟ್ಯಾಕ್ ಆಯಿತು, ಇಂಥದ್ದು ಮಾಡ್ತಿರ್ತಾರೆ. ಇದು ಒಂದು ಪಾರ್ಟ್ ಆಫ್ ದ ಅಷ್ಟೇ. ಅದು ಫೇಲ್ಯೂರ್ ಮುಚ್ಚಿಕೊಳ್ಳಿಕ್ಕೆ ಇದೊಂದು ಮಾಡ್ಬೇಕು. ಕಟ್ಟುನಿಟ್ಟಾಗಿ ಹೇಳ್ಬೇಕು. ಸರ್ಕಾರ ಯಾರ್ಯಾರು ಏನು ಮಾಡ್ತಾರೋ ಅವ್ರಿಗೆ ಬಿಟ್ಟಂಥ ವಿಚಾರ ಅದ. ಕಟ್ಟುನಿಟ್ಟಾಗಿ ಸರ್ಕಾರ ಕ್ರಮ ಹಾಕಿಕೊಂಡ್ರೆ ನಿಯಂತ್ರಣ ಮಾಡ್ಬೋದು. ಆಡಳಿತ ಮಂಡಳಿಗಳು ಒಂದು ಸ್ವಲ್ಪ ಅವರು ಹತ್ರ ಮಧ್ಯಸ್ಥಿಕೆ ಭಾಗವಹಿಸಬೇಕು. ಈ ಕೃಷಿ ಕಾನೂನುಗಳು ರದ್ದಾಗಬೇಕು ಮತ್ತು ಖಾಸಗಿ ಕೃಷಿ ಮಾರುಕಟ್ಟೆಗಳನ್ನು ರದ್ದುಪಡಿಸಬೇಕು ಅಂತ ರೈತ ಮುಖಂಡ ಸಿದ್ದು ಮೋದಿಗೆ ಅವರು ಹೇಳಿದ್ದಾರೆ. ಧರಣಿ ಪ್ರಾರಂಭ ಮಾಡಿ ಇವತ್ತಿಗೆ 7ನೇ ದಿವಸ ಸ್ಟಾರ್ಟ್ ಆಗಿದೆ. ಮೊದಲೇ 4 ದಿವಸ ನಾವು ಅನಿರ್ದಿಷ್ಟ ಧರಣಿ ಹಮ್ಮಿಕೊಂಡಿದ್ದೀವಿ. ಈಗ 3ನೇ ದಿವಸ ಸೋಮವಾರದ ಇವತ್ತು ಅನಿರ್ದಿಷ್ಟ ಆಮರಣ ಉಪವಾಸ ಮಾಡ್ತಾಯಿದ್ದೀವಿ. ಈಗಾಗಲೇ ಶಾಸಕರು ಸತೀಶ್ ಜಾರಕಿಹೊಳಿ ಅವರು, ಆಮೇಲೆ ನಮ್ಮ ಈಗ ಚಂದ್ರರಾಜ್ ಹಟ್ಟಿಹೊಳಿಯವರು, ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು, ವಿವಿಧ ರೈತ ಸಂಘಟನೆಯ ಮುಖಂಡರು, ಅಗದಿ ಸಹಕಾರ ಎಲ್ಲ ಬೇರೆ ಎಲ್ಲ ವರ್ತಕ ಸಂಘದೆಲ್ಲ ಬಂದು ಸಾಕಷ್ಟು ವ್ಯಾಪಕವಾಗಿ ಬೆಂಬಲ ಕೊಡ್ತಾಯಿದ್ದಾರೆ. ಅವರು ನೀವು ಮಾಡಿದಂಥ ಹೋರಾಟ ನ್ಯಾಯಸಮ್ಮತವಾಗೈತಿ. ಇದನ್ನು ಸರ್ಕಾರಕ್ಕೆ ನಾವು ತಿಳಿಸಿ ರದ್ದುಪಡಿಸೋ ಮಟ್ಟ ಹೋರಾಟ ನಾವು ಬೆಂಬಲಿದ್ದೇವೆ ಅಂತಿದ್ರೆ ಇದು ನಮ್ಮ ಹೋರಾಟಕ್ಕೆ ಇಮ್ಮಡಿ ಆಗ್ತಾಯಿದೆ. ಯಾಕಂದರೆ ನಾವು ಮಾಡ್ತಕ್ಕಂಥ ಹೋರಾಟ ನ್ಯಾಯಸಮ್ಮತವಾಗೈತಿ. ನಾವು ಲೋಪ ಮಾಡಲಿಲ್ಲ ಅಂತ ನಮ್ಗೆ ಖಚಿತ ಆಗತೈತಿ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ಮತ್ತು ತಕ್ಷಣ ಸರ್ಕಾರಕ್ಕೆ ವರದಿ ಕೊಟ್ಟು ರದ್ದು ಮಾಡುವಂಥ ಅವಕಾಶ ಐತಿ. ಖಾಸಗಿ ಮಾರುಕಟ್ಟೆ ರದ್ದು ಮಾಡಿಸ್ಬೇಕಾಗೈತಿ. ಯಾಕಂದರೆ ಇಲ್ಲಿಂದ ನಾವು ರೈತ ಸಂಬಂಧ ಅಷ್ಟೇ ಅಲ್ಲ, ಈ ಸರ್ಕಾರದ ಸಂಸ್ಥೆಯನ್ನು ಬದುಕಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಐತಿ. ಅದನ್ನು ನಾವು ಜವಾಬ್ದಾರಿ ಏನೋ ನಾವೆಲ್ಲ ಹೋರಾಟಗಾರರು. ನಮ್ಮ ಸಾಮಾಜಿಕ ಜವಾಬ್ದಾರಿ ಅನ್ನೋ ಸಂಬಂಧ ಅದನ್ನು ಮಾಡ್ಬೇಕಾಯ್ತು. ಸರ್ಕಾರದ ಸಂಬಳ ಗಿಂಬಳ ತೊಗೊಳಕ್ಕೆ ಸರ್ಕಾರ ಬೇಕು, TADA ತೊಗೊಳಕ್ಕೆ ಸರ್ಕಾರ ಬೇಕು. ಆದರೆ ಸರ್ಕಾರಕ್ಕೆ ಆದಾಯ ನೀವು ಕೊಡಲಿಲ್ಲ ಅಂದ್ರೆ ನಿಮ್ಮ ಸಂಬಳ ತಂದು ಎಲ್ಲಿದು ಕೊಡೋದು? ಯಾರು ತಂದು ಕೊಡೋಕ್ಕಾಕೈತಿ? ಅದಕ್ಕಾಗಿ ನೀವು ಖಾಸಗಿ ಮಾರ್ಕೆಟ್ ಮಾಡಿದ್ರೆ ಸರ್ಕಾರಕ್ಕೆ ಜನರಿಗೆ ಯಾವುದೇ ಭದ್ರತೆ ಇಲ್ಲ, ಸರ್ಕಾರಕ್ಕೆ ಹಾನಿ ಆಗ್ತೈತಿ. ಸಾಮಾಜಿಕವಾಗಿ ರೈತರನ್ನು ಬದುಕಿಸಬೇಕು, ಎಲ್ಲರನ್ನೂ ಬದುಕಿಸಬೇಕು ಅಂತಂದ್ರೆ ನೀವು ಸರ್ಕಾರಿ ಪ್ರಾಂಗಣದಾಗ ಮಾರುಕಟ್ಟೆನ ಮಾಡಬೇಕು. ಈಗಾಗಲೇ ಮಾಡಿದಂಥ ಕಾಂಪ್ಲೆಕ್ಸು ಅಗದಿ ಗುಣಮಟ್ಟದ ಕಾಂಪ್ಲೆಕ್ಸ್ ಪ್ರಾರಂಭ ಮಾಡಿ 2 ವರ್ಷ ಆಯ್ತು. 2 ವರ್ಷ ಆಗಲಿ ಇಷ್ಟು ಪ್ರಮಾದ ಮಾಡಿದಿರಪ್ಪ ಅಂತಂದ್ರೆ ನಿಮ್ಮ ಸ್ವಾರ್ಥ ಐತಿ. ಎಲ್ಲಿ ಬಂಡವಾಳ ಹಾಕ್ತಾರೋ ಅಲ್ಲಿ ಲಾಭ ಬಯಸೋ ಸ್ವಾಭಾವಿಕ ಐತಿ. ಇದರಿಂದ ಸಮಾಜ ಸ್ವಾರ್ಥಕ್ಕೆ ಆಗುವಂತಲ್ಲ, ಇದು ತಮ್ಮ ಸ್ವಾರ್ಥ ಐತಿ. ನಿಸ್ವಾರ್ಥ ಮನೋಭಾವದಿಂದ ಮಾಡಬೇಕಾಗಿತ್ತು ಅಂತಂದ್ರೆ ನಾವು ನೀವೆಲ್ಲರೂ ಕುಡ್ಕೊಂಡು ಒಟ್ಟಿಗೆ ಆಗಿ ಈ ವ್ಯವಹಾರ ಮಾಡೋಣ, ರೈತ ಅನುಕೂಲ ಮಾಡಿಕೊಡೋಣ. ರೈತ ಮತ್ತು ವರ್ತಕರು ಒಂದು ನಾಣ್ಯದ 2 ಮುಖ ಇದ್ದಂಗೆ. ನಾವೇನು ನಿಮ್ಮ ಜಿದ್ದಿ ಬಿದ್ದಿಲ್ಲ. ಸರ್ಕಾರದ ಪ್ರಮಾಸಸ್ ಉಳಿಬೇಕು, ಸರ್ಕಾರದ ಆಸ್ತಿ ಹಾಳಾಗಬಾರ್ದು. ಇವ್ರು ಏನು ಡೆವಲಪ್ಮೆಂಟ್ ಮಾಡತ್ತಾರ ಅದನ್ನು ನಮ್ಮ ಹಣ ಸರ್ಕಾರ ರೈತ ತುಂಬಿದ ಟ್ಯಾಕ್ಸ್ ಹಣ ಅದ. ಅವ್ರು ಯಾರಂತ ಮನೆಯಿಂದ ಕೊಡೋಂಗಿಲ್ಲ. ಈ ಹಣ ವ್ಯರ್ಥ ಆಗ್ಬೋದು ಅನ್ನೋದು ಕಳಕಳಿ ಐತಿ. ಹೋರಾಟವನ್ನು ಮಾಡ್ತಿದ್ದೀವಿ. ಸರ್ಕಾರ ಆಗಿ ನಾವು ಇಲ್ಲಿ ಮಟ್ಟ ಖಾಸಗಿ ಕಾನೂನುಗಳನ್ನು ರದ್ದು ಮಾಡಬೇಕು, ಕೃಷಿ ಕಾನೂನು ರದ್ದು ಮಾಡ್ಬೇಕಂತ ಹೋರಾಟ ಮಾಡಿದ್ವಿ. ಅದರ ಮೂಲ ಉದ್ದೇಶನೇ ಅದೇ ಇತ್ತು. ಈಗ ಪ್ರಧಾನಮಂತ್ರಿ ವಾಪಸ್ ತೊಗೊಂಡು ಬಂದ ಮೇಲೆ ನೀವು ಯಾಕೆ ತೊಗೋರಿ? ರಾಜ್ಯ ಸರ್ಕಾರದ ಎಡವಟ್ಟು ಮಾಡಿದ್ವಿ. ಪೊಲೀಸ್ ಸ್ಟೇಷನ್ದಾಗ ಮಾಡ್ರೆ ಅಪರಾಧ ಹೊರಗಡೆ ಮಾಡೋಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಬಂದೈತಿ. ಅದಕ್ಕೆ ಇವ್ರನ್ನ ನೀವು ಮೊದಲಿನಾಗ ಅಂದ್ರೆ ಬೈಂಡಿಂಗ್ ತೆಗೆದು ಮೊದಲೇನು ಕಾನೂನು ಇತ್ತು ಆ ಪ್ರಕಾರ ನೀವು ಮಾಡ್ಬೇಕಂತ ಉದ್ದೇಶಿಸಿ. ಆಗಲಿಲ್ಲ ಅಂದ್ರೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲ ಜಿಲ್ಲೆ ತಯಾರು ನಡೆಸಿದ್ದಾರೆ. ಮುಂದಿನ ಅನಾಹುತಗಳಿಗೆ ಸರ್ಕಾರ ಆಗಬಾರ್ದು. ಇಲ್ಲಿ ಕೂಡ ಉಪವಾಸ ಕುಂತೇವೆ ಅಂತಂದ್ರೆ ಈ ನಮ್ಮ ರೈತರದು ಕೊನೆಯ ಹೋರಾಟ ಇದು. ಆ ಕೊನೆಯ ಹೋರಾಟ ವಿಫಲ ಆಯ್ತು ಅಂತಾರೆ ಸರ್ಕಾರ ಗೊತ್ತಾಗೈತಿ. ರೈತ ಚಳವಳಿಯಿಂದ ಸರ್ಕಾರ ಬಿದ್ದು ಸರ್ಕಾರ ಎದ್ದವ. ಅದಕ್ಕೆ ಅನಾಹುತ ಆಗಿ ಬಲಿ ಆಗಬಾರ್ದು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯನ್ನ ಉಳಿಸಬೇಕು, ಖಾಸಗಿ ಮಾರುಕಟ್ಟೆ ಬಂದ್ ಮಾಡಲು ಶೀಘ್ರದಲ್ಲೇ ಬೆಳಗಾವಿ ಕಾಂಗ್ರೆಸ್ ಶಾಸಕರ ನಿಯೋಗ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಬಳಿ ನಿಯೋಗ ತೆಗೆದುಕೊಂಡು ಹೋಗಲಾಗುವುದು ಅಂತ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಹೇಳಿದ್ದಾರೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯನ್ನ ಉಳಿಸಬೇಕು, ಖಾಸಗಿ ಮಾರುಕಟ್ಟೆ ಬಂದ್ ಮಾಡಿಸಲು ಶೀಘ್ರದಲ್ಲೇ ಬೆಳಗಾವಿಯ ಕಾಂಗ್ರೆಸ್ ಶಾಸಕರ ನಿಯೋಗ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಬಳಿ ನಿಯೋಗ ತೆಗೆದುಕೊಂಡು ಹೋಗಲಾಗುವುದು ಎಂದು ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಹೇಳಿದರು.
ಬುಧವಾರ ನಗರದ ಎಪಿಎಂಸಿ ಕಚೇರಿಯ ಮುಂಭಾಗದಲ್ಲಿ ಭಾರತೀಯ ಕೃಷಿಕ ಸಮಾಜ, ಬೆಳಗಾವಿಯ ಜಿಲ್ಲಾ ಸಗಟು ತರಕಾರಿ ವ್ಯಾಪಾರಸ್ಥರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ವಿವಿಧ ರೈತಪರ ಕಾರ್ಮಿಕ ಮಹಿಳಾ ಸಾಮಾಜಿಕ ಸಂಘಟನೆಗಳ ನೇತೃತ್ವದಲ್ಲಿ ಬೆಳಗಾವಿಯ ಜೈ ಕಿಸಾನ್ ಹೋಲ್ಸೇಲ್ ವೆಜಿಟೇಬಲ್ ಮರ್ಚೆಂಟ್ ಅಸೋಸಿಯೇಷನ್ ಖಾಸಗಿ ಮಾರುಕಟ್ಟೆ ರದ್ದುಪಡಿಸಲು ಆಗ್ರಹಿಸಿ ನಡೆಸುತ್ತಿರುವ ಅನಿರ್ದಿಷ್ಟ ಆಮರಣ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದರು. 14ರಂದು ಅಧಿವೇಶನ ನಡೆಯುತ್ತಿದ್ದು, ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇದನ್ನು ಕಾಂಗ್ರೆಸ್ ಧ್ವನಿ ಎತ್ತಿ ರೈತರು ಹಾಗೂ ಎಪಿಎಂಸಿ ವರ್ತಕರಿಗೆ ನ್ಯಾಯ ಕೊಡಿಸುವ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಎನ್ಎ ಲೇಔಟ್ ಮಾಡುವ ವೇಳೆ ಖಾಸಗಿ ಮಾರುಕಟ್ಟೆ ಸಾಕಷ್ಟು ಲೋಪದೋಷ ಮಾಡಿದ್ದಾರೆ. ಸರ್ಕಾರಿ ಎಪಿಎಂಸಿ ಉಳಿಸುವ ಪ್ರಯತ್ನವನ್ನು ಕಾಂಗ್ರೆಸ್ ಶಾಸಕರು ಮಾಡುವ ಪ್ರಯತ್ನ ಮಾಡುತ್ತೇವೆ ಎಂದು ತಿಳಿಸಿದರು. ಈಗ ಇದು ತುಂಬ ಸೂಕ್ಷ್ಮ ಹಾಗೂ ಕಳಕಳಿಯ ವಿಚಾರ. ಸರ್ಕಾರದ ಆಸ್ತಿ ಇದೆ ಎಪಿಎಂಸಿ ಮಾರುಕಟ್ಟೆ. ದಶಕಗಳ ಇದಕ್ಕೆ ಇತಿಹಾಸ ಇದೆ ಬೆಳಗಾವಿಯಲ್ಲಿ. ಇಷ್ಟು ದಿವಸ ಆಗದಂಥ ಖಾಸಗಿ ಮಾರುಕಟ್ಟೆ ರಾತ್ರೋರಾತ್ರಿಯಲ್ಲಿ ವಿತ್ ಪರ್ಮಿಷನ್ ಸ್ಟಾರ್ಟ್ ಆಗ್ತೈತಂತಂದರೆ ಇಷ್ಟು ಫಾಸ್ಟ್ ಫಾರ್ವರ್ಡ್ ರೀತಿಯಲ್ಲಿ ಅದನ್ನು ಮಾಡುವ ಅವಶ್ಯಕತೆ ಏನಿತ್ತು? ಬೆಳಗಾವಿ ಒಂದು ಸ್ಮಾರ್ಟ್ ಸಿಟಿ. ಇಲ್ಲಿ ಇರುವಂಥ ಒಂದು ಎಪಿಎಂಸಿ ಇಲ್ಲಿ ರಾಜ್ಯದಿಂದ ತಾವು ಯಾರೂ ನಾನು ಆಹ್ವಾನ ಮಾಡ್ತೀನಿ ಈ ಮಾಧ್ಯಮದ ಮುಖಾಂತರ, ರಾಜ್ಯದ ಜನ ತಾವು ಇಲ್ಲಿ ಬಂದು ನೋಡ್ಬೋದು. ನಮ್ಮ ಸರ್ಕಾರದ ಎಪಿಎಂಸಿ ಮಾರುಕಟ್ಟೆ ತುಂಬ ಸುಸಜ್ಜಿತವಾಗಿದೆ. ಎಲ್ಲ ರೀತಿಯ ಒಂದು ವ್ಯಾಪಾರ ನಡೆಸಲಿಕ್ಕೆ ಇಲ್ಲಿ ಎಲ್ಲ ರೀತಿಯ ಸವಲತ್ತುಗಳಿದಾವೆ. ಎಲ್ಲ ರೀತಿಯ ರೈತರಿಗೆ ಇಲ್ಲಿ ಅನುಕೂಲ ಆಗ್ತೈತಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ಖಾಸಗಿ ಮಾರುಕಟ್ಟೆಗೆ ಇಷ್ಟು ತರಾತುರಿಯಲ್ಲಿ ಯಾಕೆ ಪರ್ಮಿಷನ್ ಕೊಟ್ರಿ? ಎಲ್ಲೋ ಕಾನೂನಿನ ಲ್ಯಾಪ್ಸ್ ಆಗೈತಿ. ಸುಮಾರು ಕಾನೂನಿನ ಚೌಕಟ್ಟಿನಲ್ಲಿ ಆ ಮಾರ್ಗಸೂಚಿಗಳಿರ್ತಾವೆ, ಅದನ್ನು ಗಾಳಿಗೆ ತೂರಿ ಎಣ್ಣೆ ಮಾಡೋದರಿಂದ ಹಿಡ್ಕೊಂಡು ಎಲ್ಲ ಮಾರ್ಗಸೂಚಿಯನ್ನು ಗಾಳಿಗೆ ತೂರಿ ಇದು ಖಾಸಗಿ ಮಾರುಕಟ್ಟೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಡಿ ಸಿ ಸಾಹೇಬರು. ಅದು ನಾವು ಒಂದು ನಿಯೋಗ ತಗೊಂಡು ಈ ಬೆಳಗಾವಿ ಜಿಲ್ಲೆಯ ಎಲ್ಲ ಶಾಸಕರು, ಎಲ್ಲ ಹಿರಿಯ ಶಾಸಕರು, ಸತೀಶಣ್ಣ ಜಾರಕಿಹೊಳಿ ಅವರ ನೇತೃತ್ವದಾಗ ನಾವು ಸಿದ್ದರಾಮಯ್ಯ ಸಾಹೇಬರಿಗೆ ಭೇಟಿ ಆಗ್ತೀವಿ, CLP ನಾಯಕರಿಗೆ. ಅವರು ಕ್ರಮೇಣ ಎಲ್ಲೇ ಕ್ವಶನ್ ಮಾಡಲಿಕ್ಕೆ ನಾವು ಎಲ್ಲ ತಯಾರಿ ಮಾಡ್ಕೊಳ್ತೀವಿ. ಲಿಖಿತ ರೂಪದಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಅದಕ್ಕೆ ಉತ್ತರ ಕೊಡಬೇಕಾಗತ್ತಿ. ಯಾವ್ಯಾವ ಮಾರ್ಗಸೂಚಿಯಲ್ಲಿ ನೀವು ಮಾನದಂಡಗಳನ್ನು ಹಿಡ್ಕೊಂಡು ಈ ಖಾಸಗಿ ಮಾರುಕಟ್ಟೆಗೆ ಪರ್ಮಿಷನ್ ಕೊಟ್ಟರೆ ಅಂತ ಅವ್ರು ಲಿಖಿತ ರೂಪದಾಗ ಉತ್ತರ ಕೊಡಬೇಕಾಗತ್ತಿ. ಇದನ್ನು ಮೇಲ್ಪಟ್ಟು ಕೆಲವೊಂದು ವಿಚಾರಗಳನ್ನು ನಾನು ಆ್ಯಸ್ ಎ MLC ಒಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆಗಿ ನಾನು ಮಾತಾಡಬೇಕಾಗತ್ತಿ. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ರೈತ ವಿರೋಧಿ ನಿಲುವುಗಳು ಇದಕ್ಕೆ ಮೇನ್ ರೀಸನ್ಸ್. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ರೈತ ವಿರೋಧಿ ನಿಲುವುಗಳೇ ಇದಕ್ಕೆ ಮುಖ್ಯ ಕಾರಣ. ಏನು ಇದು APMCಯನ್ನು ಖಾಸಗೀಕರಣ ಮಾಡುವ ಏನು ಕೇಂದ್ರ ಸರ್ಕಾರದ ಒಂದು ಆದೇಶ ಬಂತು, ಅದನ್ನು ನೀವು ನಿರ್ದಿಷ್ಟವಾಗಿ ಪಾಲಿಸ್ರಿ ಅಂತ ಅವ್ರು ಹೇಳಿಲ್ಲ. ಅಥವಾ ನಮ್ಮ ಸರ್ಕಾರಿ APMCಗೆ ಅನ್ಯಾಯ ಆಗುವ ರೀತಿ ಅಥವಾ ಅದಕ್ಕೆ ಪೆಟ್ಟು ಹಚ್ಚುವ ರೀತಿಯಲ್ಲಿ ನೀವು ಖಾಸಗಿ ಮಾರುಕಟ್ಟೆಗೆ ಪರ್ಮಿಷನ್ ಕೊಡಿ ಅಂತ ಅವ್ರು ಎಲ್ಲೂ ಅದರಲ್ಲಿ ಬರೆದಿಲ್ಲ. ಖಾಸಗೀಕರಣ ನೀವು ಮಾಡಬಹುದು ಅಂತ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೆ ನಮ್ಮದೇ ಆದಂಥ ಒಂದು ಸುಸಜ್ಜಿತವಾದಂಥ APMC ಇರಬೇಕಾದ್ರೆ ಸರ್ಕಾರದವರು ಇಷ್ಟು ತರಾತುರಿಯಲ್ಲಿ ಖಾಸಗಿ ಮಾರುಕಟ್ಟೆಗೆ ಅದಕ್ಕೆ ಪರ್ಮಿಷನ್ ಕೊಟ್ರಿ? ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಬೆಳಗಾವಿಯ ಕಾಂಗ್ರೆಸ್ ಶಾಸಕರ ನಿಯೋಗ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಬಳಿ ನಿಯೋಗ ತೆಗೆದುಕೊಂಡು ಹೋಗಿ ಖಾಸಗಿ ಮಾರುಕಟ್ಟೆ ಬಂದ್ ಮಾಡಿಸುವಂತೆ ಸರ್ಕಾರದ ಮೇಲೆ ಒತ್ತಡ ಹಾಕಲಾಗುವುದು ಎಂದರು. ಇದೊಂದು ಸೂಕ್ಷ್ಮ ವಿಚಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ವಿರೋಧಿ ನಿಲುವಿನಿಂದ ಖಾಸಗೀಕರಣ ಕಾಯ್ದೆಯಿಂದ ಬೆಳಗಾವಿ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಬಂದ್ ಮಾಡುವ ಯತ್ನವನ್ನ ಅಧಿಕಾರಿಗಳು ಹಾಗೂ ಬಿಜೆಪಿ ಸರ್ಕಾರ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸರ್ಕಾರ 3 ವರ್ಷದಲ್ಲಿ 50 ರಿಂದ 60 ಕೋಟಿ ಅನುದಾನ ನೀಡಿದೆ. ಇದು ಸಾರ್ವಜನಿಕರ ತೆರಿಗೆ ಹಣದಿಂದ ಅಲ್ಲದೆ ಮತ್ತೊಂದು 20 ಕೋಟಿ ರೂಪಾಯಿ ಅನುದಾನದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಇಂಥದ್ರಲ್ಲಿ ಖಾಸಗಿ ಮಾರುಕಟ್ಟೆ ನಿರ್ಮಾಣ ಮಾಡುವ ಅವಶ್ಯಕತೆ ಏನಿತ್ತು ಎಂದು ವಾಗ್ದಾಳಿ ನಡೆಸಿದರು. ರಾಮದುರ್ಗ ಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನಲ್ಲಿ ಅಧಿಕಾರಿ ಹಾಗೂ ಅಡುಗೆ ಸಿಬ್ಬಂದಿ ನಿರ್ಲಕ್ಷ್ಯತನದಿಂದ ಊಟ ಸೇವಿಸಿದ ಸುಮಾರು 9 ವಿದ್ಯಾರ್ಥಿನಿಯರು ತೀವ್ರ ಅಸ್ವಸ್ಥರಾಗಿದ್ದಾರೆ. ಆಸ್ಪತ್ರೆಗೆ ದಾಖಲಾಗಿದ್ದು ಈ ಘಟನೆ ಕಂಡುಬಂದಿದೆ. ಸ್ಥಳೀಯ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗೆ ವಿದ್ಯಾರ್ಥಿಗಳನ್ನು ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದ್ದು, ಪಟ್ಟಣದ ಆಂಜನೇಯ ನಗರದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದಂತಹ ಲೇಡೀಸ್ ಹಾಸ್ಪಿಟಲ್ನಲ್ಲಿ ಊಟ ಸೇವಿಸಿದ ವಿದ್ಯಾರ್ಥಿಗಳು ವಾಂತಿ ಭೇದಿ ಮತ್ತು ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ರು. ಕೂಡಲೇ ಪಟ್ಟಣದ ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆಗೆ ವಿದ್ಯಾರ್ಥಿನಿಯರನ್ನು ದಾಖಲಿಸಲಾಗಿದೆ.
ರಾಮದುರ್ಗ ಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನಲ್ಲಿ ಅಧಿಕಾರಿ ಹಾಗೂ ಅಡುಗೆ ಸಿಬ್ಬಂದಿ ನಿರ್ಲಕ್ಷ್ಯತನದಿಂದಾಗಿ ಊಟ ಸೇವಿಸಿದ ಸುಮಾರು 9 ವಿದ್ಯಾರ್ಥಿನಿಯರು ತೀವ್ರ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ನಡೆದಿದೆ. ಸ್ಥಳೀಯ ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆಗೆ ವಿದ್ಯಾರ್ಥಿಗಳನ್ನು ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಪಟ್ಟಣದ ಆಂಜನೇಯ ನಗರದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಲೇಡೀಸ್ ಹಾಸ್ಟೆಲ್ನಲ್ಲಿ ಊಟ ಸೇವಿಸಿದ ವಿದ್ಯಾರ್ಥಿನಿಯರು ವಾಂತಿ ಭೇದಿ ಹಾಗೂ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದರು. ಕೂಡಲೇ ಪಟ್ಟಣದ ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆಗೆ ವಿದ್ಯಾರ್ಥಿನಿಯರನ್ನು ದಾಖಲಿಸಲಾಗಿದೆ. ಅಸ್ವಸ್ಥಗೊಂಡ ವಿದ್ಯಾರ್ಥಿನಿಯರಿಗೆ ಚಿಕಿತ್ಸೆ ಮುಂದುವರೆದಿದೆ. ಹಾಸ್ಟೆಲ್ ಆಹಾರ ಸೇವಿಸಿದ ವಿದ್ಯಾರ್ಥಿನಿಯರು ಏಕಾಏಕಿ ಅಸ್ವಸ್ಥರಾಗಿದ್ದು, ಇದಕ್ಕೆ ಕಾರಣ ತಿಳಿದು ಬಂದಿಲ್ಲ. ಊಟದಲ್ಲಿ ಏನು ವ್ಯತ್ಯಾಸವಾಗಿದೆ ಎಂದು ತನಿಖೆಯ ನಂತರ ತಿಳಿಯಬೇಕಿದೆ. ಈ ಬಗ್ಗೆ ಹಾಸ್ಟೆಲ್ ಮೇಲ್ವಿಚಾರಕಿಯನ್ನ ವಿಚಾರಿಸಿದಾಗ ಊಟ ಮಾಡಿದ ನಂತರ ವಿದ್ಯಾರ್ಥಿಗಳಿಗೆ ಈ ರೀತಿ ವಾಂತಿ ಭೇದಿ ಹಾಗೂ ಹೊಟ್ಟೆ ನೋವು ಎಂದು ಬಳಲುತ್ತಿದ್ದರು. ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ದೇವೆ. 100 ಜನ ವಿದ್ಯಾರ್ಥಿನಿಯರಲ್ಲಿ 9 ವಿದ್ಯಾರ್ಥಿನಿಯರಿಗೆ ಈ ರೀತಿ ಸಮಸ್ಯೆ ಆಗಿದೆ ಎಂದು ಹೇಳಿಕೆ ನೀಡಿದರು. ಏನು ಊಟ ಮಾಡಿದ್ರಿ? ಚಪಾತಿ ರೀ ಮತ್ತು ಅನ್ನ ಸಾಂಬಾರು ಮಣ್ಣಿಂದ್ರಿ 8 ಹಾಸ್ಪಿಟಲ್ ಕರ್ಕೊಂಡು ಹೋಗಲಿಲ್ಲ? ಇಲ್ರಿ ನಾನು ನಿನ್ನೆ ಕರ್ಕೊಂಡು ಹೋಗ್ಯಾರಿ. ಒಟ್ಟು ಎಷ್ಟು ಜನ ಕರ್ಕೊಂಡು? 12 ಜನ. ನಿಮ್ಮ ಹೆಸರು? ಸವಿತಾ. ಎಷ್ಟು ಬಸ್ತೈತಮ್ಮ? ಮತ್ತೇನಾಕೈತಿ? ಅಷ್ಟು ಆಕೈತೆ? ಸರಿ. ಊಟದಲ್ಲಿ ವ್ಯತ್ಯಾಸ ಆಗಿ ಫುಡ್ ಪಾಯ್ಸನ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಸೊ ಅಂತ ಏನು ಹೆದರುವಂಥ ಏನು ಅವಶ್ಯಕತೆ ಇಲ್ಲ. ಎಲ್ಲರೂ ಔಟ್ ಆಫ್ ಡೇಂಜರ್ ಅದಾರೆ, ಎಲ್ಲರೂ ಹುಷಾರಾಗ್ತಾ ಇದ್ದಾರೆ. ಹುಡುಗೋಡು ಹಾಸ್ಪಿಟಲ್ನಾಗ 4 ಹುಡುಗರು ಅದಾರೆ. ಆಮೇಲೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ನಾಗ 5 ಜನ ಅದಾರೆ. ಈಗ ನಾವು ಮತ್ತು ಮೇಡಮ್ ಅವರು ಬಂದು ವಿಸಿಟ್ ಮಾಡಿದ್ದೀವಿ. ಮಕ್ಕಳಿಂದನೂ ಕೇಳಿದ್ದೀವಿ ನಾವು ಕೆಲವೊಂದಿಷ್ಟು ಅಡುಗೆಯವ್ರ ಬಗ್ಗೆ ಕಂಪ್ಲೇಂಟ್ ಹೇಳಿದರು. ಸೊ ಇಮಿಡಿಯೇಟಾಗಿ ಅವ್ರನ್ನ ಚೇಂಜ್ ಮಾಡೋಕ್ಕೆ ಈಗ ನಾನು AD ಅವ್ರಿಗೆ ಹೇಳಿದ್ದೀನಿ. ಇಮಿಡಿಯೇಟ್ ಅವ್ರು ಇವತ್ತು ಬಂದು ಚೇಂಜ್ ಮಾಡ್ತಾರೆ. ನಾನು ಒಂದು 2-3 ಸಲ ಸರ್ಪ್ರೈಸ್ ವಿಸಿಟ್ ಮಾಡ್ತೀನಿ. ಅಂದರೆ ಗೊತ್ತಿದ್ದಂಗೆ ಬಂದು ವಿಸಿಟ್ ಮಾಡಿ ಮತ್ತು ಏನಾರ ಸಮಸ್ಯೆಗಳು ಬಂದರೆ ನಾನು ಅಟೆಂಡ್ ಮಾಡ್ತೀನಿ. ಸೊ ಹುಡುಗರು ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಸದ್ಯ ಎಲ್ಲರೂ ಔಟ್ ಆಫ್ ಡೇಂಜರ್ ಇದ್ದಾರೆ. ಈಗ ಸರ್ ಅದೇ ರೀತಿ ಮತ್ತು ಅವ್ರ ಹುಡುಗರು ಅಳಿಸಿದ ಅನ್ನ ಮತ್ತು ಅದನ್ನೇನು ಅಂತಿದ್ದಾರೆ? ಇಲ್ಲ, ನಾವು ಅದನ್ನು ಕ್ರಮ ತೊಗೋತೀವಿ. ಅದಕ್ಕೆ ಇಮಿಡಿಯೇಟಾಗಿ ನಾನು ಇದನ್ನು ಮಾಡಿ ಅವ್ರು ಚೇಂಜ್ ಮಾಡೋಕ್ಕೆ ಹೇಳೀನಿ. ರೆಗ್ಯುಲರಾಗಿ ವಿಸಿಟ್ ಮಾಡಿ ಅಂತ ಏನಾರ ಕಂಡು ಬಂತಂದ್ರೆ ಅವ್ರು ಕ್ರಮ ತೊಗೊಂಡು ಇವ್ರು ಇದ್ದವ್ರಂತೂ ಚೇಂಜ್ ಮಾಡ್ತೀವಿ. ಈಗ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿ ಚೆನ್ನಾಗಿ ಊಟ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಹುಡುಗರು ತಮ್ಮ ಸಮಸ್ಯೆಗಳನ್ನ ಹೇಳಿದ್ದಾರೆ, ನಾವು ಸಮಸ್ಯೆಗೆ ಸ್ಪಂದನೆ ಮಾಡಿ 1 ವಾರದಾಗಂದ್ರೆ ಎಲ್ಲ ಸರಿಪಡಿಸ್ತೀವಿ. ಏನೇ ಆಗಲಿ ಸರ್ಕಾರದ ಅನುದಾನದಲ್ಲಿ ಮಕ್ಕಳಿಗೆ ಗುಣಮಟ್ಟದ ಆಹಾರ ನೀಡುವಲ್ಲಿ ಹಾಸ್ಟೆಲ್ ಅಧಿಕಾರಿ ಹಾಗೂ ಸಿಬ್ಬಂದಿ ಸೇರಿ ಮಕ್ಕಳ ಆರೋಗ್ಯದ ಜೊತೆ ಆಟವಾಡುತ್ತಿರುವಂಥದ್ದು ಸತ್ಯ. ವಿದ್ಯಾರ್ಥಿನಿಯರ ಪೋಷಕರು ಹಾಸ್ಟೆಲ್ ಆಡಳಿತ ಮಂಡಳಿ ಗುಣಮಟ್ಟದ ಆಹಾರ ನೀಡದೇ ಇರುವುದರಿಂದ ಈ ರೀತಿ ಸಮಸ್ಯೆ ಆಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಮ್ಮ ಮಕ್ಕಳಿಗೆ ಏನಾದರೂ ಆದರೆ ಇದಕ್ಕೆ ಹಾಸ್ಟೆಲ್ ಅಧಿಕಾರಿಗಳೇ ಹೊಣೆಗಾರರು ಎಂದು ಆರೋಪಿಸಿದರು. ವಿದ್ಯಾರ್ಥಿನಿಯರ ಹಾಸ್ಟೆಲ್ಗೆ ತಾಲೂಕು ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗನ್ನವರ್ ಭೇಟಿ ನೀಡಿ ಅಡುಗೆ ಮನೆ ಪರಿಶೀಲಿಸಿ ಅಡುಗೆ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಮತ್ತು ವಿದ್ಯಾರ್ಥಿಗಳ ಜೊತೆಗೆ ಮಾತನಾಡಿ ಮಾಹಿತಿ ಪಡೆದರು. ಇನ್ನು ಹಾಸ್ಟೆಲ್ನಲ್ಲಿರುವ ಸಿಬ್ಬಂದಿಗಳನ್ನು ಬದಲಾವಣೆ ಮಾಡಲಾಗುವುದು ಎಂದು ಹೇಳಿದರು. ಹಳಸಿದ ಅಡುಗೆ ಬೆರೆಸಿ ಊಟ ನೀಡುತ್ತಿದ್ದಾರೆ ಎಂದು ವಿದ್ಯಾರ್ಥಿನಿಯರು ತಹಸೀಲ್ದಾರರ ಮುಂದೆ ಆರೋಪಿಸಿದರು. ಅಸ್ವಸ್ಥಗೊಂಡ ವಿದ್ಯಾರ್ಥಿನಿಯರನ್ನು ದಾಖಲಿಸಿದ ಆಸ್ಪತ್ರೆಗೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸುರೇಶ್ ಕಿಂಜಾಳಿ, S9 TV, ರಾಮದುರ್ಗ. ಗೋಕಾಕ್ ನಗರದಲ್ಲಿ ಇಂದು ಬನಜಿಗ ಸಮಾಜದ ಎಲ್ಲಾ ಮುಖಂಡರು ಸೇರಿ ಸಭೆ ನಡೆಸಿದ್ರು. ನಂತರ ಮಾತನಾಡಿದ ಬನಜಿಗ ಸಮಾಜದ ಅಧ್ಯಕ್ಷರಾದ ಬಸನಗೌಡ ಪಾಟೀಲ್, ನಮ್ಮ ಸಮಾಜಕ್ಕೆ ಈ ಕೆಳಗಂಡಂತೆ ಮೀಸಲಾತಿ ಪ್ರಮಾಣ ಪತ್ರ ನೀಡ್ತಾ ಇಲ್ಲ. ಇದರಿಂದ ನಮ್ಮ ಬಾಂಧವರಿಗೆ ಶಿಕ್ಷಣ ಮತ್ತು ನೌಕರಿ ಸಲುವಾಗಿ ತುಂಬಾ ತೊಂದರೆ ಆಗ್ತಾ ಇದ್ದು ಅವಕಾಶ ವಂಚಿತರಾಗ್ತಿದ್ದಾರೆ. ಈ ಕಾರಣದಿಂದ ಕೂಡಲೇ ಈ ಕೆಳಕಂಡ ಮೀಸಲಾತಿ ಪ್ರಮಾಣ ಪತ್ರವನ್ನ ನಮಗೆ ಒದಗಿಸಬೇಕು ಅಂತ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ರು.
ನಮ್ಮ ಬನಚಿಗ ಸಮಾಜದ ಪರವಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇವೆ ಅಂತ ಗೋಕಾಕ್ ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಅವರು ಮನವಿಯನ್ನ ಸಲ್ಲಿಸಿದ್ದಾರೆ. ಗೋಕಾಕ್ ನಗರದಲ್ಲಿ ಇಂದು ಬನಚಿಗ ಸಮಾಜದ ಎಲ್ಲ ಮುಖಂಡರು ಸೇರಿ ಸಭೆ ನಡೆಸಿದ್ರು. ನಂತರ ಮಾತನಾಡಿದ ಬನಚಿಗ ಸಮಾಜದ ಅಧ್ಯಕ್ಷರಾದ ಬಸನಗೌಡ ಎಸ್ ಪಾಟೀಲ್, ನಮ್ಮ ಸಮಾಜಕ್ಕೆ ಈ ಕೆಳಕಂಡಂತೆ ಮೀಸಲಾತಿ ಪ್ರಮಾಣ ಪತ್ರ ನೀಡುತ್ತಿಲ್ಲ. ಇದರಿಂದ ನಮ್ಮ ಬಾಂಧವರಿಗೆ ಶಿಕ್ಷಣ ಹಾಗೂ ನೌಕರಿ ಸಲುವಾಗಿ ತುಂಬಾ ತೊಂದರೆಯಾಗುತ್ತಿದ್ದು ಅವಕಾಶದಿಂದ ವಂಚಿತರಾಗುತ್ತಿದ್ದಾರೆ. ಕಾರಣ ಕೂಡಲೇ ಕೆಳಕಂಡಂತೆ ಮೀಸಲಾತಿ ಪ್ರಮಾಣ ಪತ್ರವನ್ನು ನಮಗೆ ಒದಗಿಸಬೇಕೆಂದು ನಮ್ಮ ಬನಚಿಗ ಸಮಾಜದ ಪರವಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ ಎಂದು ಮಾನ್ಯ ಗೋಕಾಕ್ ತಹಸೀಲ್ದಾರರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ನಮ್ಮ ಬನಚಿಗ ಸಮಾಜದ ವತಿಯಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ 2A ನಮ್ಮ ಸಮಾಜ ವತಿಯಿಂದ ಸಿಗಬೇಕಾಗಿದ್ದ ಶಿಕ್ಷಣಕ್ಕಾಗಿ 2A ಹಾಗೂ ಉದ್ಯೋಗಕ್ಕಾಗಿ 3A ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ಕೊಡ್ತಾ ಇಲ್ಲ. ಈಗಾಗಲೇ ಏನೈತಿ ಸಾಕಷ್ಟು ಜನರಿಗೆ ನಮ್ಮಲ್ಲಿ ನೂರಾರು ಜನರಿಗೆ ಅಂತ ಕೊಟ್ಟಿದ್ದಾರೆ. ಅದರ ಪ್ರಯೋಜನವನ್ನು ನಮ್ಮ ಸಮಾಜಕ್ಕೆ ಸಿಕ್ಕಿದೆ. ಕಾರಣ ಈಗ ಯಾಕೆ ಕೊಡ್ತಾ ಇಲ್ಲಪ್ಪ ಅನ್ನೋ ಸಲುವಾಗಿ ಏನದಲ್ಲ ಚೌಕಾಶಿ ಮಾಡೋಕ್ಕಾಗಲಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ಸರಿಯಾದ ನಮಗೆ ಒಂದು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಒಂದು ಮನವಿಯನ್ನು ಕೊಟ್ಟು ಈ ಪ್ರಕಾರ ಇನ್ನು ಮುಂದೆ ಹಿಂಗೆ ಯಾವುದೇ ಒಂದು ಅನಾನುಕೂಲತೆ ಆಗದಂಗೆ ಕೈಗೊಂಡಿರೋ ಅಂತ ಒಪ್ಪಿಕೊಂಡಿದ್ದಾರೆ. ಆ ಪ್ರಕಾರ ಏನಂತಲ್ಲ ವಿದ್ಯಾರ್ಥಿಗಳಿಗೆ 2A ಮತ್ತು ಹಾಗೂ ಶಿಕ್ಷಣಕ್ಕಾಗಿ 3A ಸರ್ಟಿಫಿಕೇಟ್ ಕೊಡ್ತೀವಿ ಒಪ್ಪಿಕೊಂಡಿದ್ದಾರೆ. ಇಲ್ಲಿಗೆ ನಮ್ಮ ಒಂದು ಮನವಿಯನ್ನು ಕೊಟ್ಟು ಇವತ್ತಿನ ದಿವಸ ನಾವು OBC ಆಮೇಲೆ ಸೆಂಟ್ರಲ್ OBC ಸಲುವಾಗಿ ಏನೈತಿ ಅದಕ್ಕೂ ಒಂದು ಕ್ರಮ ಕೈಗೊಂಡಿರೋ ಅಂತಕೊಂಡು ಎಲ್ಲದಕ್ಕೂ ಒಂದು ಕ್ರಮ ಕೈಗೊಳ್ತೀವಿ ಅಂತಕೊಂಡು ಒಪ್ಪಿಕೊಂಡಿದ್ದಾರೆ. ಇಷ್ಟೇ ನಮ್ಮದು ಒಂದು ಮನವಿ. ಈ ಮನವಿಗೆ ಏನೈತಿ ಅವ್ರ ಮಂಡನೆ ಒಪ್ಪಿಕೊಂಡಿದ್ದಾರೆ ಅಷ್ಟೇ. ಇದೇ ಸಮಯದಲ್ಲಿ ಬನಚಿಗ ಸಮಾಜದ ಮುಖಂಡರು ಹಾಜರಿದ್ದರು. ಉಮೇಶ್ ನಂತಕ ವೆಸ್ಟ್9 ಟಿವಿ ಗೋಕಾಕ್. ಆಹಾರ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ನಾಗಲಾಪುರ ಗ್ರಾಮದ ಅಂಧ ವಿಕಲಚೇತನ ಯಲ್ಲಪ್ಪ ಎನ್ನುವ ಪಡಿತರರ ಚೀಟಿ ರದ್ದಾಗಿರುವುದು ಬೆಳಕಿಗೆ ಬಂದಿದೆ. ಅಂಧ ವಿಕಲಚೇತನರ ಪರಿಸ್ಥಿತಿಯನ್ನು ಮನಗಂಡು ಕೇಂದ್ರ ಸರ್ಕಾರವು ಅಂಧ ವಿಕಲಚೇತನರ ಹಾಗೂ ವಿಕಲಚೇತನರಿರುವಂತಹ ಕುಟುಂಬಗಳಿಗೆ ಅಂತ್ಯೋದಯ ಅನ್ನ ಯೋಜನೆಯಡಿ ವಿಕಲಚೇತನರಿಗೆ ಅಂತ್ಯೋದಯ ಪಡಿತರ ಚೀಟಿ ನೀಡಬೇಕು ಅಂತ ಕೇಂದ್ರ ಸರ್ಕಾರ ಆದೇಶ ನೀಡಿದೆ. ಆದರೆ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಆಹಾರ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಪಡಿತರ ಚೀಟಿ ರದ್ದಾಗಿ ವಿಕಲಚೇತನರ ಕುಟುಂಬ ತುಂಬಾ ತೊಂದರೆ ಅನುಭವಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಹಾರ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ನಾಗಲಾಪುರ ಗ್ರಾಮದ ಅಂಧ ವಿಕಲಚೇತನ ಯಲ್ಲಪ್ಪ ಎನ್ನುವ ಪಡಿತರ ಚೀಟಿ ರದ್ದಾಗಿರುವುದು ಬೆಳಕಿಗೆ ಬಂದಿದೆ. ಅಂಧ ವಿಕಲಚೇತನರ ಪರಿಸ್ಥಿತಿಯನ್ನು ಮನಗಂಡು ಕೇಂದ್ರ ಸರ್ಕಾರವು ಅಂಧ ವಿಕಲಚೇತನರ ಹಾಗೂ ವಿಕಲಚೇತನರ ಇರುವಂತಹ ಕುಟುಂಬಗಳಿಗೆ ಅಂತ್ಯೋದಯ ಅನ್ನ ಯೋಜನೆ ಅಡಿ ವಿಕಲಚೇತನರಿಗೆ ಅಂತ್ಯೋದಯ ಪಡಿತರ ಚೀಟಿ ನೀಡಬೇಕೆಂದು ಕೇಂದ್ರ ಸರ್ಕಾರ ಆದೇಶ ನೀಡಿದೆ. ಆದರೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಆಹಾರ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಪಡಿತರ ಚೀಟಿ ರದ್ದಾಗಿ ವಿಕಲಚೇತನರ ಕುಟುಂಬ ತುಂಬಾ ತೊಂದರೆ ಅನುಭವಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಡಿತರ ಚೀಟಿ ಮತ್ತೆ ಮಾಡಿಕೊಡುವಂತೆ 2 ಬಾರಿ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಹಾಗೂ ಆಹಾರ ಇಲಾಖೆ ಕಾರ್ಯಾಲಯಕ್ಕೆ ಅಲೆದಾಡಿದ್ರೂ ಏನು ಪ್ರಯೋಜನವಾಗಿಲ್ಲ ಎಂದು S9 ಜೊತೆ ಮಾತನಾಡಿ ತಮ್ಮ ಅಳಲು ತೋಡಿಕೊಂಡು. ನನ್ನ ಹೆಸರು ಯಲ್ಲಪ್ಪ ಅಂತ. ನಂದು ಈ ರೇಷನ್ ಕಾರ್ಡು ಕಟ್ಟಾಗೈತೆ. ಅದಕ್ಕಾಗಿ ಎರಡು ಸತಿ ತಹಸೀಲ್ದಾರ್ಸಿ ಬಂದು ಭೇಟಿ ಕೊಟ್ಟು ಹೋದೆ. ಇನ್ನಿವರೆಗೆ ಯಾರು ಅದನ್ನ ಕೇಳಿ ಮಾಡಿಲ್ಲ. ಅದಕ್ಕೋಸ್ಕರ ಅದೇ ಈಗ 10 ವರ್ಷದಿಂದ ಕಾರ್ಡ್ ಇದ್ದದ್ದು ಈಗ 3 ತಿಂಗಳಾಯ್ತು ಕ್ಯಾನ್ಸಲ್ ಆಗಿ. ಅದಕ್ಕೋಸ್ಕರ ನನಗೆ ಅಡ್ಡಾಡಿ ಸಾಕಾಯ್ತೀಗ. ನಾನು ಅಂಧನಾಗಿದ್ದೀನಿ, ಟೋಟಲು ಬ್ಲೈಂಡ್, ಏನು ಕಾಣಲ್ಲ. ಹಂಗಾಗಿ ನಾನು ಈಗ 3 ಸತಿ ಅಡ್ಡಾಡಿದ್ರೆ ಯಾರು ಕೇರ್ ಮಾಡಿಲ್ಲ. ಅದಕ್ಕೋಸ್ಕರ ಅದೇ 10 ವರ್ಷದಿಂದ ಕಾರ್ಡ್ ಇದ್ದದ್ದು ಈಗ 3 ತಿಂಗಳಾಯ್ತು ಕಟ್ಟಾಗಿ. ಅಕ್ಕಿ ಬರ್ತದವು, ಅದು ಸತ್ಯ ಈಗ ಬರ್ಲಾರಂಗೆ ಕ್ಯಾನ್ಸಲ್ ಆಗೈತಿ. ನಮ್ಮಿಂದ ದುಡಿಯೋಕ್ಕೆ ಆಗಲ್ಲ. ಅಂಧನಾಗಿದ್ರೂ ಈಗ ಅಂಥವ್ರ ಕಾರ್ಡ್ ಕಟ್ಟಾಗ್ಯಾವ. ನಾ ಈಗ ಮುಂದೆ ನಮಗೆ ಗ್ರಾಮ ನಾಗಲಾಪುರ, ನನ್ನ ಹೆಸರೆಲ್ಲ. ನಮ್ಮದು ಸಮಸ್ಯೆ ಎಂದರೆ ನಂದು ರೇಷನ್ ಕಾರ್ಡ ಕಟ್ಟಾಗೈತಿ. 10 ವರ್ಷದಿಂದ ಬರೋ ಕಾರ್ಡ ಈಗ 3 ತಿಂಗಳಾಯ್ತು ಕಟ್ಟೈತಿ. ಅದೇ 10 kg ಅದೇ 20 kg ಅಕ್ಕಿ ಬರ್ತದೆ. ಅದರಿಂದ ನನಗೆ ಉಪಯೋಗ ಆಗಿತ್ತು. ಈಗ ಅದೇ ಅಕ್ಕಿಲಿಂದನೇ ನಾನು ಸಾಗಿಸ್ತಿದ್ದೆ. ಈಗ ನಮ್ಮಿಂದ ದುಡಿಯೋದಾಗಲ್ಲ. ನಾನು ಅಂಧನಾಗಿದ್ದೀನಿ. ನನಗೆ ಭಾಳ ಉಪಯೋಗ
ದೊರಕಿತ್ತು. ಈಗ ಅವ ಆಕಿ ಕಡೆ ನಾನು ದುಡಿಯೋದಿನ ಆಗಲ್ಲ. ನನಗೆ ಹಣ ಈಗ ತಹಸೀಲ್ದಾರ್ನ ಭೇಟಿ ಬಂದಿರಿ. ಬಲರಾಮ್ ಕಟ್ಟಿಮೇಲೆ ಅವ್ರು ಏನಂತ ಹೇಳ್ತಾ ಇದಾರೆ ಈಗ ನನಗೆ? ಅವ್ರು ಸದಾ ನಮ್ಗೆ ಈಗ ಹೊಸ್ದಾಗಿ ಬಂದೀನಿ ರೀ, ಈಗ 1.5 ತಿಂಗಳಾಗೈತಿ, ನನಗಿನ್ನ ಅದು ಏನು ಗೊತ್ತಿಲ್ಲ ಅಂತ ಹೇಳಿದ್ರಿ. ಅವ್ರೇನು ಮಾಡಿಸ್ಕೊಡ್ತು ಅಂತ ಅದ್ರಾಗ ಏನಂತಾರೆ? ಅವ್ರಿನ್ನ ಫುಡ್ ಆಫೀಸರಿಗೆ ಹೋಗಿ ಹೇಳ್ಯಾರ ಸರ್. ಕರ್ಸ್ಯಾರ ಸರ್, ಅಲ್ಲಿಗೆ ಕರ್ಸಿದ್ರು ಸರ್ ತಮ್ಮ ತಕ್ರಿ. ಹಾಂ, ಒಂದು ಇದನ್ನು ಕೇಳಿದ್ರಿ ಸರ್, ಅದು ರಿಸಿಪ್ಟ್ ಕೇಳಿದ್ರಿ ಸರ್. ಹ್ಞೂ ಸರ್, ಅದರಿಂದ ನಾವು ಬದುಕುತ್ತಿದ್ವಿ. ಈಗ ಅದು ಸತ್ಯ ಕಟ್ಟಾಗಿ ಹೋಗ್ಬಿಡತ್ತೆ. ನಾನು 2 ಸತಿ ಭೇಟಿ ಕೊಟ್ಟು ಬಂದೆ ತಹಸೀಲ್ ಆಫೀಸಿಗೆ, ಅದನ್ನ ಯಾರು ಕೇಳಿ ಮಾಡಿಲ್ಲ. ಈಗ ಈ ಸದ್ಯ ನನ್ನ ಕಾರ್ಡು ರಿನೂವಲ್ ಮಾಡಿ ಕೊಡ್ಬೇಕು. ಅದಕ್ಕೆ ರೀ ಹೊಲ ಐತೆ ನಿಮ್ಮ ತಂದೆ ಹೆಸರು, ಅದಕ್ಕೆ ಕಟ್ ಮಾಡಿ ಅಂತ ಹೇಳಿದ್ರಿ. ಅವ್ರು ಏನಂದ್ರೆ ಸರ, ಹೊಲ ಐತಲ್ಲ ಅದಕ್ಕೆ ಕಟ್ ಮಾಡಿವಿ, ನಿಮ್ಮ ತಂದೆ ಹೆಸರಲ್ಲೇ ಅದಕ್ಕೆ ಕಟ್ಟಾಗೈತೆ ಅಂತ ಹೇಳಿದ್ರಿ. ಮುಂದೆ ನಮ್ಮ ಜೀವನ ಏನು ರೀ, ನಮ್ಮಿಂದ ದುಡಿಯೋದು ಆಗಲ್ಲ, ಅಡ್ಡಾಡೋದು ಆಗಲ್ಲ, ಮುಂದಕ್ಕೆ ಒಂದು ಹೆಜ್ಜೆ ಕಿತ್ತಿ ಹೋಗ್ಬೇಕಂದ್ರೆ ಒಬ್ಬರಿಂದ ಆಗಲ್ಲ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ವಿಕಲಚೇತನ ಪಡಿತರ ಚೀಟಿ ಪುನಃ ಪ್ರಾರಂಭ ಮಾಡಿ ಜೀವನ ನಡೆಸಲು ಅನುಕೂಲ ಮಾಡಿಕೊಡ್ತಾರ ಕಾದ್ ನೋಡಬೇಕು. ಬಸವರಾಜ್ ಹುನೂರು, S9 ಲಿಂಗಸ್ಗೂರು. ಇದೀಗ ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀವಿ, ಕಾಯ್ತಾ ಇರಿ. ಹೊಸ ಕಳೆಯೊಂದಿಗೆ ಮತ್ತೆ ಬರ್ತಿದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 TV ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 TV, ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನ ಸಂಪರ್ಕಿಸಿ. ಕಲ್ಯಾಣ ಟೆಕ್ಸ್ಟೈಲ್ಸ್ ಕೋಕ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು. ಕಲ್ಯಾಣ ಟೆಕ್ಸ್ಟೈಲ್ಸ್ ಕೋಕ. ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಈ ವರ್ಷ ಗೌರೀಶ್ ಅಕ್ಕಿ ಸಾರಥ್ಯದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ. ದೂರವಾಣಿ ಸಂಖ್ಯೆ 7259794901. ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಆಲ್ಮಾ ಮೀಡಿಯಾ ಸ್ಕೂಲ್. ಪ್ರಕೃತಿ ವಿಕೋಪಕ್ಕೆ ನಲುಗಿರುವ ಉತ್ತರ ಕರ್ನಾಟಕದ ಆಸಕ್ತ ಹೆಣ್ಣು ಮಕ್ಕಳಿಗೆ ಈ ನಮ್ಮ ಪ್ರಯತ್ನ ತಲುಪುವ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ. ಇಂಟಿಗ್ರೇಟೆಡ್ ಕೋರ್ಸ್ ಆಫ್ ಟೆಲಿವಿಷನ್, ಪ್ರಿಂಟ್, ಡಿಜಿಟಲ್ ಅಂಡ್ ರೇಡಿಯೋ, PG ಡಿಪ್ಲೊಮಾ ಇನ್ ಮಾಡರ್ನ್ ನ್ಯೂಸ್ ಪ್ರಾಕ್ಟೀಸ್. ಆಲ್ಮಾ ಮೀಡಿಯಾ ಸ್ಕೂಲ್, AMC ಸಿಟಿ ಕಾಲೇಜ್, 33rd ರೋಡ್, 2nd ಮೇನ್, 7th ಬ್ಲಾಕ್, ಜಯನಗರ್, ಬೆಂಗಳೂರು 560070. ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಸುರಪುರ ನಗರಕ್ಕೆ ಕುಡಿಯುವ ನೀರು ಒದಗಿಸುವ ಬಹುಕೋಟಿ ವೆಚ್ಚದ ಕಾಮಗಾರಿಯನ್ನ ಯೋಜನೆ ವರದಿಯ ಪ್ರಕಾರ ನಿರ್ಮಾಣ ಮಾಡುವಂತೆ ನಗರಸಭೆಯ ವಿರೋಧ ಪಕ್ಷದ ನಾಯಕರಾದ ರಾಜಾ ಪೆಟ್ಟನಾಯಕ ತಾತ ಒತ್ತಾಯಿಸಿದ್ದಾರೆ. ಯೋಜನಾ ವರದಿ ಪ್ರಕಾರ ನಗರದ ತಹಸೀಲ್ದಾರ್ ಕಚೇರಿಯ ಸಮೀಪದಲ್ಲಿ ಮದರ್ ಟ್ಯಾಂಕ್ ನಿರ್ಮಾಣ ಮಾಡಬೇಕಾಗುತ್ತೆ. ಆದರೆ ಅಧಿಕಾರಿಗಳು ಏಕಾಏಕಿ ಕಾಮಗಾರಿ ಸ್ಥಳ ಬದಲಾಯಿಸಿ ನಗರದ ಪ್ರವಾಸಿ ಮಂದಿರದಲ್ಲಿ ನಿರ್ಮಾಣ ಮಾಡುತ್ತಿದ್ದಾರೆ. ಇದರಿಂದ ನಗರಕ್ಕೆ ಸಮರ್ಪಕವಾದ ನೀರು ಪೂರೈಕೆಯಾಗುವುದಿಲ್ಲ ಮತ್ತು ಮದರ್ ಟ್ಯಾಂಕ್ಗೆ ನೀರು ಲಿಫ್ಟ್ ಮಾಡಲು ಸಮಸ್ಯೆ ಆಗ್ತಾ ಇದೆ. ಆದ್ದರಿಂದ ಕಾಮಗಾರಿಯನ್ನು ಮೊದಲು ತಯಾರಿಸಿ ಯೋಜನಾ ವರದಿಯ ಪ್ರಕಾರ ಮಾಡಬೇಕು ಅಂತ ಅವರು ಹೇಳಿದ್ದಾರೆ. ಸುರಪುರ ನಗರಕ್ಕೆ ಕುಡಿಯುವ ನೀರು ಒದಗಿಸುವ ಬಹುಕೋಟಿ ವೆಚ್ಚದ ಕಾಮಗಾರಿಯನ್ನ ಯೋಜನೆ ವರದಿ ಪ್ರಕಾರ ನಿರ್ಮಾಣ ಮಾಡುವಂತೆ ನಗರಸಭೆ ವಿರೋಧ ಪಕ್ಷದ ನಾಯಕರಾದ ರಾಜಾ ಪಿಡ್ಡನಾಯಕ ತಾತ ಒತ್ತಾಯಿಸಿದರು. ಯೋಜನಾ ವರದಿ ಪ್ರಕಾರ ನಗರದ ತಹಸೀಲ್ ಕಚೇರಿ ಸಮೀಪದಲ್ಲಿ ಮದರ್ ಟ್ಯಾಂಕ್ ನಿರ್ಮಾಣ ಮಾಡಬೇಕಾಗಿತ್ತು. ಆದರೆ ಅಧಿಕಾರಿಗಳು ಏಕಾಏಕಿ ಕಾಮಗಾರಿ ಸ್ಥಳ ಬದಲಾಯಿಸಿ ನಗರದ ಪ್ರವಾಸಿ ಮಂದಿರದಲ್ಲಿ ನಿರ್ಮಾಣ ಮಾಡುತ್ತಿದ್ದಾರೆ. ಇದರಿಂದ ನಗರಕ್ಕೆ ಸಮರ್ಪಕವಾಗಿ ನೀರು ಪೂರೈಕೆ ಆಗುತ್ತಿಲ್ಲ ಮತ್ತು ಮದರ್ ಟ್ಯಾಂಕಿಗೆ ನೀರು ಲಿಫ್ಟ್ ಮಾಡಲು ಸಮಸ್ಯೆ ಆಗಲಿದೆ. ಆದ್ದರಿಂದ ಕಾಮಗಾರಿಯನ್ನ ಮೊದಲು ತಯಾರಿಸಿದ ಯೋಜನಾ ವರದಿ ಪ್ರಕಾರ ಮಾಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಸುರಪುರ ನಗರಕ್ಕೆ ಒಂದು ಪೈಪ್ಲೈನ್, ಹೊಸದು ಪೈಪ್ಲೈನ್ ಸಲಿಗೆ ಟೆಂಡರ್ ಕರೆದು ಅದು ಎಲ್ಲ ಎಸ್ಟಿಮೇಟ್ ಮಾಡಿಗಿಸಿ ಟೋಟಲ್ ಝೋನ್ಗಳು ಅಂತ ಮಾಡ್ಯಾರ. ಸುರಪುರ ನಗರ ಶಾಶ್ವತ ನೀರು ಕುಡಿ 24x7 ಅಂತೇಳಿ
ಅದು ಏನು ಮಾಡ್ಯಾರ 10 ಜೂನ್ ಅಂತ ಮಾಡಿ 2 GLSR ಅಂತೇಳಿ ಮಾಡ್ಯಾರ. ಅದ್ರಾಗ ನಮ್ದು ಏನು ಮಾಡ್ಯಾರ ಮದರ್ ಟ್ಯಾಂಕ್ ಅಂತ ಒಂದು ಮಾಡಿ 15 ಲಕ್ಷದ ಗ್ಯಾಲರಿ ನೀರು ಅವರು ಒಂದೊಂದು ಟ್ಯಾಂಕ್ ಜೂನ್ ಮಾಡಿ 15 ಲಕ್ಷ ಗ್ಯಾಲರಿ ನೀರು ತುಂಬ ಶೇಖರಣೆ ಮಾಡ್ಯಾರ. ಅದರೊಳಗೆ ಏನು ಮಾಡ್ಯಾರ ಉಲ್ಕಲ್ ಟ್ಯಾಂಕಿ ಮದರ್ ಟ್ಯಾಂಕ್ ಅದು ಕಮ್ಮಿ ಮಾಡಿದ್ದಾರೆ 1 ಪಾಯಿಂಟ್. ಮದರ್ ಟ್ಯಾಂಕಿಲಿಂದ IBಗೆ ನಮ್ಮದು ಏರಿಯಾ IB ಟ್ಯಾಂಕ್ ಮಾಡಿದ್ದಾರೆ. ನಮ್ಮ ಏರಿಯಾದಲ್ಲಿ ಏನಾದ್ರಿ ರೀ ಉಲ್ಕಲ್ ಟ್ಯಾಂಕಿಲಿಂದ ನಮ್ಗೆ ತಹಸೀಲ್ ಏರಿಯಾ ಅಂತೇಳಿ ಮೊದಲು ಜೂನ್ ನಿಮ್ಗೆ ಕೊಟ್ಟಿದ್ರಿ. ಇದು ನಾವು ಇಲ್ಲಿ ಇದು ಪಾಯಿಂಟ್ ಔಟ್ ಮಾಡಿ ನೋಡಿ ಸರ್, ಇದು ತಮಗೆ ಇದು ಬ್ರೋಚರ್ ಅವರೇ ಕೊಟ್ರು ನಮ್ಗೆ. ಇದು ಯೋಜನೆದ ಸಂಕ್ಷಿಪ್ತ ವರದಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳ ಮಂಡಳಿಯವರು ನಮ್ಗೆ ಕೊಟ್ಟಿದ್ದಾರೆ. ಅವರು ಟೆಂಡರ್ ಕರೆದು ಶಾಶ್ವತ ಕುಡಿ ನೀರಿನ ಸಲಹೆಗೆ 24/7 ಮಾಡಿದ್ದಾರೆ. ನಮ್ದೇನು ವಾದ ಅಂದ್ರೆ ಈಗ ಪರಶುರಾಮ್ ಮಲ್ಲಿಭಾಗಿ S9 TV ಸುರ್ಪುರ. ಗೋವಾ ವಿಧಾನಸಭೆ ಚುನಾವಣೆ ರಂಗೇರ್ತಾ ಇದ್ದಂತೆ ಕರ್ನಾಟಕದ ರಾಜಕೀಯ ಮುಖಂಡರು ಗೋವಾದತ್ತ ಮುಖ ಮಾಡ್ತಿದ್ದಾರೆ. ಅದರಂತೆ ಕರ್ನಾಟಕದ ಕೆಪಿಸಿಸಿ ಮಹಿಳಾ ಘಟಕದ ಉಪಾಧ್ಯಕ್ಷೆ ಮೀನಾ ಕಾಶ್ಯಪ್ಪನವರ ಗೋವಾದ ಮೊರಂ ಗೋವಾ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರ ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮೀನಾ ಕಾಶ್ಯಪ್ಪನವರ ಮತದಾರರನ್ನ ಉದ್ದೇಶಿಸಿ ಹಿಂದಿಯಲ್ಲಿ ಭಾಷಣ ಮಾಡಿದರು. ಪ್ರಚಾರದ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ನೀಲಮ್ಮ ಮೇಟಿ ಹಾಗೂ ಕನ್ನಡಿಗ ಮತದಾರರು ಮೀನಾ ಕಾಶ್ಯಪ್ಪನವರ ಅವರಿಗೆ ಸಾಥ್ ನೀಡಿದ್ರು. ಗೋವಾ ವಿಧಾನಸಭೆ ಚುನಾವಣೆ ರಂಗೇರುತ್ತಿದ್ದಂತೆ ಕರ್ನಾಟಕದ ರಾಜಕೀಯ ಮುಖಂಡರು ಗೋವಾದತ್ತ ಮುಖ ಮಾಡಿದ್ದಾರೆ. ಅದರಂತೆ ಕರ್ನಾಟಕ ಕೆಪಿಸಿಸಿ ಮಹಿಳಾ ಘಟಕದ ಉಪಾಧ್ಯಕ್ಷೆ ವೀಣಾ ಕಾಶ್ಯಪ್ಪನವರು ಗೋವಾದ ಮೊರಂ ಗೋವಾ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರ ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸಿದರು. ಇದೇ ಸಂದರ್ಭದಲ್ಲಿ ವೀಣಾ ಕಾಶ್ಯಪ್ಪನವರು ಮತದಾರರನ್ನ ಉದ್ದೇಶಿಸಿ ಹಿಂದಿಯಲ್ಲಿ ಭಾಷಣ ಮಾಡಿದರು. ಪ್ರಚಾರದ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ನೀಲಮ್ಮ ಮೇಟಿ ಹಾಗೂ ಕನ್ನಡಿಗ ಮತದಾರರು ವೀಣಾ ಕಾಶ್ಯಪ್ಪನವರ ಅವರಿಗೆ ಸಾಥ್ ನೀಡಿದರು. ಸಚಿನ್ ಸಾಲಿಮಠ್ S9 ಅವರು ಆವಾಗಲೇ ವಿದ್ಯೆಗೆ ಮಹತ್ವ ಕೊಡ್ತೇವೆ, ಹಿಜಾಬ್ಗೆ ಎಲ್ಲ ಅಂತ ಯೋಚನೆ ಮಾಡದಿದ್ರೆ ಇಷ್ಟು ಬೆಳವಣಿಗೆ ಆಗ್ತಿರಲಿಲ್ಲ. ಆ ಕಾಲೇಜಿನವರು ಗಂಭೀರವಾಗಿ ತೆಗೆದುಕೊಂಡಿದ್ರೆ ಇದು ಇಷ್ಟು ದೊಡ್ಡದಾಗ್ತಿರಲಿಲ್ಲ. ಈಗ ಕೋರ್ಟ್ ಆದೇಶ ಎಲ್ಲರೂ ಪಾಲಿಸಬೇಕಾಗಿದ್ದು ನಮ್ಮ ಧರ್ಮ ಕರ್ತವ್ಯ. ಇವತ್ತಿನ ದಿನ ಪ್ರಿಯಾಂಕಾ ಗಾಂಧಿ ಒಂದು ಟ್ವೀಟ್ ಮಾಡಿದ್ದಾರೆ. ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡಬೇಕು, ಹಕ್ಕು ಕೊಡಬೇಕು ಅಂತ ಹೇಳಿದ್ದಾರೆ. ಜೀನ್ಸ್ ಹಾಕೋಬೇಕು, ಬಿಕಿನಿ ಹಾಕಿಕೊಳ್ಳಬಹುದು ಅಂತ ಉಲ್ಲೇಖ ಮಾಡಿದ್ದಾರೆ ಅಂತ ಧಾರವಾಡದಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಿರುದ್ಧ ಹರಿಹಾಯ್ದಿದ್ದಾರೆ. ಧಾರವಾಡದಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿಕೆಯೊಂದನ್ನು ನೀಡಿದ್ದು, ಮುತಾಲಿಕ್ ಶ್ರೀರಾಮ ಸೇನೆಯ ಮುಖ್ಯಸ್ಥರಾಗಿದ್ದಾರೆ. ಹಿಜಾಬ್ ಆರಂಭವಾಗಿದ್ದು ಉಡುಪಿಯ ಮುಸ್ಲಿಂ ವಿದ್ಯಾರ್ಥಿನಿಯರಿಂದ. ಅವರು ಆವಾಗಲೇ ವಿದ್ಯೆಗೆ ಮಹತ್ವ ಕೊಡ್ತೇವೆ, ಹಿಜಾಬ್ಗೆ ಅಲ್ಲ ಅಂತ ಯೋಚನೆ ಮಾಡಿದ್ರೆ ಎಷ್ಟು ದೊಡ್ಡ ಬೆಳವಣಿಗೆ ಆಗ್ತಿರಲಿಲ್ಲ. ಆ ಕಾಲೇಜಿನವರು ಗಂಭೀರವಾಗಿ ತೆಗೆದುಕೊಂಡಿದ್ರೆ ಇಷ್ಟು ದೊಡ್ಡದಾಗ್ತಿರಲಿಲ್ಲ. ಈಗ ಕೋರ್ಟ್ ಆದೇಶ ಎಲ್ಲರೂ ಪಾಲಿಸಬೇಕಾದದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಅಂತ ಹೇಳಿದ್ದಾರೆ. ಇವತ್ತಿನ ದಿನ ಪ್ರಿಯಾಂಕಾ ಗಾಂಧಿ ಒಂದು ಟ್ವೀಟ್ ಮಾಡಿದ್ದಾರೆ. ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡಬೇಕು, ಹಕ್ಕು ಕೊಡಬೇಕು ಅಂತ ಹೇಳಿದ್ದಾರೆ. ಜೀನ್ಸ್ ಹಾಕಬೇಕು, ಬಿಕಿನಿ ಹಾಕಿಕೊಳ್ಳಬಹುದು ಅಂತ ಉಲ್ಲೇಖ ಕೂಡ ಮಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿಯವರೇ ದೊಡ್ಡ ಸ್ಥಾನದಲ್ಲಿದ್ದೀರಾ. ಇವತ್ತು ಶಾಲೆ ಆವರಣದಲ್ಲಿ ಬಿಕಿನಿ ಹಾಕೊಳ್ಳಿ ಅಂತ ಸಂದೇಶ ಕೊಡ್ತಿರಲ್ಲ, ನಿಮಗೆ ನಾಚಿಕೆಯಾಗಬೇಕು. ಮಹಿಳೆಯರಿಗೆ ಅವಮಾನ ಮಾಡುವಂಥದ್ದು ಇದನ್ನು ನಾನು ಖಂಡಿಸ್ತೇನೆ. ಪಾಕಿಸ್ತಾನ ಕೂಡ ನಮ್ಮ ದೇಶದ ಹಿಜಾಬ್ ವಿಷಯದಲ್ಲಿ ಮೂಗು ತೂರಿಸಿದೆ. ಅದಕ್ಕೆ ಅವರ ಅವಶ್ಯಕತೆ ಇಲ್ಲ. ಪಾಕಿಸ್ತಾನ ಇಡೀ ಜಗತ್ತಿನಲ್ಲಿ ಭಯೋತ್ಪಾದನೆಯ ದೇಶ. ಅಲ್ಲಿ ಮಹಿಳೆಯರಿಗೆ ಯಾವ ಸ್ಥಾನ ಕೊಟ್ಟಿದ್ದೀರಿ? ಗುಂಡು ಹೊಡಿತೀರಿ, ಬುರುಕ ಹಾಕಿ ಓಡಾಡಿಸ್ತೀರಿ. ಇಂಥ ಮಕ್ಕಳನ್ನ ಹಡಿಯುವಂತಹ ಮಷಿನ್ ತರ ನೀವು ನಡೆಸಿಕೊಳ್ತಿದ್ದೀರಿ. ನೀವು ನಮ್ಮ ಉಪದೇಶ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಎಚ್ಚರಿಕೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಕಳೆದ 2 ತಿಂಗಳಿಂದ ನಡೀತಾ ಇರುವಂಥ ಹಿಜಾಬ್ ಒಂದು ವಾದ ವಿವಾದ ಇದು ಪ್ರಾರಂಭ ಆಗಿದ್ದು ಉಡುಪಿಯ 6 ಜನ ಮುಸ್ಲಿಂ ವಿದ್ಯಾರ್ಥಿನಿಯರಿಂದ. ಅವರು ಆವಾಗಲೇ ಏನಾದರೂ ಈ ರೀತಿ ನಾವು ವಿದ್ಯೆಗೆ ಮಹತ್ವ ಕೊಡ್ತೀವಿ, ಹಿಜಾಬ್ಗೆ ಅಲ್ಲ ಅಂತ ಹೇಳಿ ಯೋಚನೆ ಮಾಡಿದರೆ ಇಷ್ಟು ಬೆಳವಣಿಗೆ ಆಗ್ತಾ ಇರಲಿಲ್ಲ. ಒಂದು. ಎರಡನೇದು, ಆ ಕಾಲೇಜಿನವರು ಕೂಡ ಬಹಳ ಗಂಭೀರವಾಗಿ ತಗೊಳ್ಳದೇ ಇರೋದರಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ. ಇವತ್ತು ಹೈಕೋರ್ಟ್ ಏನು ಹೇಳುತ್ತೆ ಅದನ್ನು ನಾವೆಲ್ಲರೂ ಪಾಲಿಸಬೇಕಾಗಿದೆ ಅಂತನ್ನುವುದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಇವತ್ತಿನ ದಿನ ಒಂದು ಪ್ರಿಯಾಂಕಾ ಗಾಂಧಿಯವರು ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ನಲ್ಲಿ ಮಹಿಳೆಯರಿಗೆ ಡ್ರೆಸ್ ಹಾಕುವಂಥದ್ದು ಅವರಿಗೆ ಹಕ್ಕು ಕೊಡಬೇಕು, ಸ್ವಾತಂತ್ರ್ಯ ಕೊಡಬೇಕು, ಅವರು ಜೀನ್ಸ್ ಆದ ಹಾಕ್ಕೊಳ್ಳಿ, ಬಿಕಿನಿ ಹಾಕ್ಕೊಳ್ಬೋದು ಅಂತನ್ನುವಂಥದ್ದು ಕೂಡ ಉಲ್ಲೇಖ ಮಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿಯವರೇ ಬಹಳ ದೊಡ್ಡ ಸ್ಥಾನದಲ್ಲಿದ್ದೀರಿ ನೀವು ಇವತ್ತು ಶಾಲಾ ಆವರಣದಲ್ಲಿ ಮುಸ್ಲಿಮರಿಗೆ ಬಿಕಿನಿ ಹಾಕೊಡ್ರಿ ಅಂತ ಹೇಳುವಂಥ ಒಂದು ಸಂದೇಶ ಕೊಡ್ತಿರಲ್ಲ, ನಿಮಗೆ ನಾಚಿಕೆ ಆಗಬೇಕು. ಈ ರೀತಿಯ ಕೊಟ್ಟು ಮಹಿಳೆಯರಿಗೆ ಅವಮಾನ ಮಾಡುವಂಥ ನಮ್ಮ ಸಂಸ್ಕೃತಿಗೆ ನೀವು ಮಾಡಿದಿರಿ. ಅದಕ್ಕೆ ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಇದರ ಜೊತೆಗೆ
ಪಾಕಿಸ್ತಾನವೂ ಕೂಡ ನಮ್ಮ ದೇಶದ ಈ ಹಿಜಾಬಿನ ವಿಷಯದಲ್ಲಿ ಮೂಗು ತೂರಿಸಿದೆ. ಮೂಗು ತೂರಿಸುವ ಅವಶ್ಯಕತೆ ಇಲ್ಲ. ಪಾಕಿಸ್ತಾನ್ ಇವತ್ತು ದೇಶದಲ್ಲೇ, ಇಡೀ ಜಗತ್ತಿನಲ್ಲೇ ಭಯೋತ್ಪಾದನೆ ದೇಶ. ನಿಮ್ಮ ದೇಶದಲ್ಲಿ ಮಹಿಳೆಯರಿಗೆ ಯಾವ ಸ್ಥಾನ ಕೊಟ್ಟಿದ್ದೀರಿ? ಗುಂಡು ಹೊಡಿತೀರಿ, ಬುರ್ಕಾ ಹಾಕೊಂಡು ಓಡಾಡಿಸ್ತೀರಿ. ಇನ್ನು ಇಂಥ ಒಂದು ಮಕ್ಕಳ ಹಡಿಯುವಂಥ ಮಷಿನ್ ಥರ ನೀವು ಆ ಮಹಿಳೆಯರನ್ನು ಉಪಯೋಗಿಸ್ತಾ ಇದ್ದೀರಿ. ನೀವು ನಮಗೆ ಉಪದೇಶ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತನ್ನುವಂಥ ಪಾಕಿಸ್ತಾನಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮಂಡ್ಯದಲ್ಲಿ ನಡೆದಂಥ ಒಂದು ಕಾಲೇಜಿನ ಆವರಣದಲ್ಲಿ ಒಂದು ಹುಡುಗಿ, ಮುಸ್ಲಿಂ ಹುಡುಗಿ ಬುರ್ಕಾ ಹಾಕ್ಕೊಂಡು ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಮಾಡಿದ್ದಕ್ಕೆ ಅವಳನ್ನು ಹೀರೋಯಿನ್ ಮಾಡ್ತಾ ಇದ್ದಾರೆ, ಪ್ರಚೋದನೆ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಮಾನಸಿಕತೆಯನ್ನು ಬೆಳೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಫತ್ವಾ ಹೊಡೆಸುವಂಥ ಮಾನಸಿಕತೆಯಲ್ಲಿ ಅದೇ ಮಾನಸಿಕತೆ ಇವತ್ತು 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ. ಇದನ್ನು ಮುಸ್ಲಿಂ ಮಹಿಳೆಗೆ ಅಂದರೆ ಈ ರೀತಿಯ ಬೆಳೀರಿ ಅಂತನ್ನುವಂಥದ್ದನ್ನೇ ಹೇಳುವಂಥ ಮಾನಸಿಕತೆ, ಸಂದೇಶ ಕೊಡುವಂಥದ್ದು ಇದು ಸರಿಯಲ್ಲ. ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ನಿಮ್ಮ ಮೇಲೂ ಒಬ್ಬರು SDPI ಕಾರ್ಯಕರ್ತರು ಒಂದು ಅವಹೇಳನಕಾರಿ ಮಾತುಗಳನ್ನು ಹೇಳಿದ್ದಾರೆ. ಅದಕ್ಕೆ ನಿಮ್ಮ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರಿಗೇನು ಹೇಳಿಕ್ಕೆ ಇಷ್ಟ? ಮೈಸೂರಲ್ಲಿ ಒಬ್ಬ SDPIನ ಕಾರ್ಯದರ್ಶಿ ಮಂಡ್ಯದಲ್ಲಿ ನಡೆದಂತಹ ಕಾಲೇಜಿನಲ್ಲಿ ಮುಸ್ಲಿಂ ಹುಡುಗಿ ಅಲ್ಲಾಹು ಅಕ್ಬರ್ ಎಂದಿದ್ದಕ್ಕೆ ಅವಳಿಗೆ ಹೀರೋಯಿನ್ ಮಾಡಲು ಹೊರಟಿದ್ದೀರಿ, ಪ್ರಚೋದನೆ ಮಾಡ್ತಾ ಇದ್ದೀರಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಮಾನಸಿಕತೆ ಬೆಳೆಸುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ. ಇದು ಸರಿಯಲ್ಲ. ಫತ್ವಾ ಹೊರಡಿಸುವ ಮಾನಸಿಕತೆ ಇದೆ. ಅದೇ ಮಾನಸಿಕತೆಯವರು 5 ಲಕ್ಷ ಘೋಷಣೆ ಮಾಡಿದ್ದಾರೆ. ಇದನ್ನ ಮುಸ್ಲಿಂ ಮಹಿಳೆಯರಿಗೆ ಈ ರೀತಿ ಬೆಳೆಯಿರಿ ಎಂಬ ಮಾನಸಿಕತೆ ಇರುವಂಥದ್ದು. ಇದನ್ನು ನಾವು ವಿರೋಧ ಮಾಡ್ತೀವಿ. ಮೈಸೂರಿನಲ್ಲಿ SDPI ಕಾರ್ಯಕರ್ತ ನನ್ನನ್ನು ವೈಯಕ್ತಿಕ ವಿಷಯ ಮಾಡಿ ಖಂಡಿಸ್ತೇನೆ. SDPI ಕಾರ್ಯದರ್ಶಿಗೆ ಬಾಯಿ ಮುಚ್ಚಲು ಹೇಳ್ತೇನೆ. ನಾನು ಈ ದೇಶಕ್ಕೆ 40 ವರ್ಷಗಳಿಂದ ಹಿಂದುತ್ವಕ್ಕಾಗಿ ಕೆಲಸ ಮಾಡಿದವನು. ನಾನು ಈ ರೀತಿ ಮಾತನಾಡಿದರೆ ಬಿಡೋದಿಲ್ಲ. 100ಕ್ಕೆ 100 PFI SDPI ಮೂಲಭೂತವಾದಿಗಳು ಇಂತಹ ಘಟನೆಗಳಿಂದ ಕಾರಣಕರ್ತರಾಗಿದ್ದು, ಭಾರತ ಕ್ರಿಕೆಟ್ನಲ್ಲಿ ಸ್ವತಂತ್ರ ಸಮಯದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಹಾಕ್ತಾರೆ. ಕಾಶ್ಮೀರ ವಿದ್ಯಾರ್ಥಿಗಳು ಘೋಷಣೆ ಹಾಕಿದ್ದು ಇದರ ಹಿಂದೆ ಪ್ರತ್ಯೇಕತಾವಾದ ಕೆಲಸ ಮಾಡ್ತಿದೆ, ಪ್ರಚೋದನೆಯ ಕೆಲಸ ಮಾಡ್ತಿದೆ. ಇವರ ಪ್ರಾರಂಭ ವಿದ್ಯಾರ್ಥಿನಿಯರ ಮೂಲಕ ಮಾಡ್ತಿದ್ದಾರೆ. ವಿದ್ಯಾರ್ಥಿನಿಯರನ್ನ ಬಲಿಪಶು ಮಾಡುತ್ತಿದ್ದಾರೆ ಅಂತ ಪ್ರಮೋದ್ ಮುತಾಲಿಕ್ ವಾಗ್ದಾಳಿ ನಡೆಸಿದ್ದಾರೆ. ವಿನಾಯಕ್ ಕಂಚಗಾರ್, S9 TV, ಧಾರವಾಡ. ಇವಿಷ್ಟು ಈ ಹೊತ್ತಿನ ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV, ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ. ಹೊಸ ಕಳೆಯೊಂದಿಗೆ ಮತ್ತೆ ಬರ್ತಿದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 TV ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 TV, ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನು ಸಂಪರ್ಕಿಸಿ.